ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಕವಿ ಕೃತಿ ಪರಿಚಯ. ಕವಿ ಡಾಕ್ಟರ್ ನಾರ್ಮನ್ ಡಿಸೋಜ. ಜನನ 1937 ಜೂನ್ 6. ತಂದೆ SP ಡಿಸೋಜ. ತಾಯಿ ರೂಪಿನ ಡಿಸೋಜ. ರಚನೆ: ಕಾಡಿನ ಬೆಂಕಿ, ದ್ವೀಪ, ಬಳುವಳಿ ಕಾದಂಬರಿಗಳು. ಪ್ರಶಸ್ತಿ: ರಜತಕಮಲ, ಸ್ವರ್ಣಕಮಲ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ. ಅಭ್ಯಾಸ: ಹ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು. 2. ಯುವಕ ಮನೆಯ ಮುಂದೆ ಏನು ಮಾಡಿದನು. ಯುವಕ ಮನೆಯ ಮುಂದೆ ತೋಟ ಮಾಡಿದನು. 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. 4. ಹುಲಿ ಸೋತು ಏನು ಮಾಡಿತು. ಹುಲಿ ಸೋತು ಪಲಾಯನ ಮಾಡಿತು. 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು. 6. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಹಳ್ಳವು ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. 2. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ. ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಜಾಗ ತುಂಬ ಚೆನ್ನಾಗಿದೆ ಎಂದುಕೊಂಡು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆಯನ್ನು ಕಟ್ಟಿದ. ಮನೆಯ ಮುಂದೆ ತೋಟವನ್ನು ಮಾಡಿದ. 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ. ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು. ಯುವಕನು, ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರೋ ಸಾಕಿದ್ದಾರೆ. ಅದರ ಗುರ್ತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ. ನಾನು ಬಿಟ್ಟುಕೊಡುವುದಿಲ್ಲ ಎಂದನು. 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ. ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. 5. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ. ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಯು ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. 1. ಯಾವುದಾದರೊಂದು ಹಾಡ್ಗತೆ ಹೇಳು. ಯಾರು. ಹುಡುಗ. ಯಾರಿಗೆ. ಅಜ್ಜಿಗೆ. 2. ಏಯ್ ಯುವಕ, ಈ ಜಿಂಕೆ ನನ್ನ ಆಹಾರ. ಯಾರು. ಹುಲಿ. ಯಾರಿಗೆ. ಹುಡುಗನಿಗೆ. 3. ಇದು ನಾವು ಸಾಕಿಕೊಂಡ ಜಿಂಕೆ. ಯಾರು. ಯುವತಿ. ಯಾರಿಗೆ. ಯುವಕನಿಗೆ. 4. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಯಾರು. ಯುವತಿ. ಯಾರಿಗೆ. ಯುವಕನಿಗೆ. ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. 1. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. 2. ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ, ಹುಡುಗಿ. 3. ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಹುಡುಗ: ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ. ಅಜ್ಜಿ: ಬಾ ಮಗ, ಹೇಳ್ತೀನಿ, ಒಳ್ಳೆಯದೊಂದು ಕತೆಯ. ಹುಡುಗ ಕಂಬಕ್ಕೆ ಒರಗಿ ಕತೆ ಕೇಳಲು ಸಿದ್ಧನಾಗುತ್ತಾನೆ. ಅಜ್ಜಿ: ಯಾವ ಕತೆ ಹೇಳಲಿ.
ಹುಡುಗ ಯಾವುದಾದರೊಂದು ಹಾಡುಗತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುತ್ತಾಳೆ. ಪುಟ್ಟದೊಂದು ಊರವರಗ 4 ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವತಿ ಎದುರು ಬಂದಾಗ ಯುವತಿ: ಇದು ನಾವು ಸಾಕಿಕೊಂಡ ಜಿಂಕೆ. ಚುಕ್ಕೆಯ ಗುರುತಿರುವುದರಿಂದ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡೆವು. ಆದರೆ ನನಗೆ ನಂಬಿಕೆ ಇತ್ತು. ಇಂದು ನನಗೆ ಸಿಕ್ಕಿದೆ. ಯುವಕ: ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂತು. ತುಂಬ ಗಾಬರಿಯಾಗಿತ್ತು. ನಂತರ ಹಿಂದೆಯೇ ಹುಲಿ ಬಂದಿತು. ಹುಲಿಯೊಂದಿಗೆ ಹೋರಾಡಿ ಅಂದಿನಿಂದ ಇದನ್ನು ನಾನೇ ಸಾಕುತ್ತಿದ್ದೇನೆ. ಇದು ನಮ್ಮ ಮನೆಯಲ್ಲಿಯೇ ಬೆಳೆದಿದೆ. ಇದನ್ನು ಬಿಟ್ಟು ನಾನಿರಲಾರೆ. ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ: ನಾನು ಸಹ ಇದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಂದ ಕಾಪಾಡಿದ್ದೇನೆ. ಈಗ ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ: ರಕ್ಷಿಸು, ಸಲಹು, ಕಾಪಾಡು. ಪ್ರಾಣಿಗಿಂಡಿ: ಕಾಡಿನಲ್ಲಿರುವ ಪ್ರಾಣಿಗಳು ನೀರು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ. ಭಯ: ಹೆದರಿಕೆ, ಅಂಜಿಕೆ. ತೊಗಟೆ: ಮರದ ಸಿಪ್ಪೆ. ಮದ್ದು: ಔಷಧಿ. ಯಾವತ್ತಾರ: ಯಾವತ್ತಾದರೂ, ಇನ್ನೊಂದು ದಿನ. ಹೊಂದಿಸಿ ಬರೆಯಿರಿ. ಪುಟ್ಟಜ್ಜಿ ಕತೆ. ಕಾಡು: ಹುಲಿ, ಚಿರತೆ, ಕಾಡುಕೋಣ. ಚುಕ್ಕಿ: ಜಿಂಕೆ. ಮದ್ದು: ಸೊಪ್ಪು ಸದೆ, ಬೇರು, ತೊಗಟೆ. ಹಳ್ಳದಂಡೆ: ಊರು ಬೆಳೆಯಿತು. ಜಗಳ: ಹುಲಿಗೂ ಯುವಕನಿಗೂ. ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಆ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ. 1. ಪುಟ್ಟಜ್ಜಿ ಕತೆಯನ್ನು ಹೇಳಿದಳು. 2. ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ ವಾಸಿಸುತ್ತವೆ. 3. ಚುಕ್ಕಿ ಎಂಬುದು ಜಿಂಕೆಯ ಹೆಸರು. 4. ಮದ್ದನ್ನು ಸೊಪ್ಪು ಸದೆ, ಬೇರು, ತೊಗಟೆ ಹಾಕಿ ತಯಾರಿಸುತ್ತಾರೆ. 5. ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು. 6. ಹುಲಿಗೂ ಯುವಕನಿಗೂ ಜಗಳವಾಯಿತು. ಭಾಷಾಭ್ಯಾಸ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಸಾಕು ಪ್ರಾಣಿಗಳು: ಕತ್ತೆ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ. ಕಾಡು ಪ್ರಾಣಿಗಳು: ಹುಲಿ, ಹಂದಿ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೆಂಡಾಮೃಗ, ಚಿರತೆ, ಆನೆ, ಸಾರಂಗ. ಮೇಲಿನ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಆಡು, ಆನೆ, ಎತ್ತು, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೆಂಡಾಮೃಗ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ, ಹಂದಿ. ಈ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ. ಗುಂಪು 1: ಹಸು, ಎಮ್ಮೆ, ಕರಡಿ, ಹಂದಿ. ಉತ್ತರ: ಕರಡಿ. ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಇದು ಸಾಕು ಪ್ರಾಣಿಯಲ್ಲ. ಗುಂಪು 2: ನಾನು, ನೀನು, ಅವನು, ರಮ್ಯಾ. ಉತ್ತರ: ರಮ್ಯಾ. ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ. ಇದು ಅಂಕಿತನಾಮ. ಗುಂಪು 3: ಯುವಕ, ಯುವತಿ, ಮುದುಕ, ಅಣ್ಣ. ಉತ್ತರ: ಯುವತಿ. ಇದು ಪುಲ್ಲಿಂಗವಲ್ಲ, ಸ್ತ್ರೀಲಿಂಗ. ಗುಂಪು 4: ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಉತ್ತರ: ಪೆನ್ಸಿಲ್. ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ. ಇದು ಬರೆಯುವ ವಸ್ತು. ಈ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿ ತಿನ್ನಬೇಕೆಂದು ಮರದ ಕೊಂಬೆ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು.
ಎಲೈ ಕಾಗೆ, ನೀನು ಚಂದ ಹಾಡುತ್ತೀಯೆ, ನಿನ್ನ ಹಾಡು ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಅಭ್ಯಾಸ 1. ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮಗಳನ್ನು ಬರೆಯಿರಿ. ಯುವಕ ರಾಜು, ಯುವತಿ ರಾಣಿ, ಕಥೆಗಾರ ವೆಂಕಟಪ್ಪ, ಹಳ್ಳಿ ಸೋಮಾಪುರ, ನದಿ ತುಂಗ. 2. ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ರೂಢನಾಮ: ಹಟ್ಟ, ಅತ್ತೆ, ಅಕ್ಕಿ, ಆಟ, ಹಾಡು, ಆಕಾರ, ಊಟ, ಉಪ್ಪು, ಓತಿ, ಕೋತಿ, ಕಮಲ, ಗಂಟೆ, ಸಂತೆ, ಬೆಂಚು, ಪುಸ್ತಕ, ಕಾವ್ಯ, ಕವಿ. ಅಂಕಿತನಾಮ: ಅಮರ್, ಅರುಣ್, ಆರತಿ, ಊರ್ವಶಿ, ಕಮಲ, ಕಪಿಲ್, ಗಣೇಶ, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ವಿಜಯ. 3. ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ರೂಢನಾಮ: ಅಜ್ಜ, ಹಾಡು, ಬೆಳಗು. ಅಂಕಿತನಾಮ: ಅರುಣ್, ಆರಿಫ್, ನಾವು, ಡೇವಿಡ್, ಮಮತಾಜ್, ಕಾರ್ತಿಕಾ, ಕಪಿಲ್, ಗಣೇಶ್, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ರಾಜೇಶ್, ಕಾವ್ಯ. ಸರ್ವನಾಮ: ನಾನು, ತಾವು, ಅದು, ಅವನು, ನೀನು, ಅವರು, ಅವನು, ಅವಳು, ನೀವು, ಅವು, ನಾವು. ನೀನು 8ನೆಯ ತರಗತಿಯಲ್ಲಿ ಓದುತ್ತಿರುವೆ. ಗೀತಾ 8ನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ. ನಾವು ಸಂಜೆಯ ವೇಳೆ ಆಡುತ್ತೇವೆ. ರಾಜೇಶ್, ಸಂತೋಷ್ ಸಂಜೆಯ ವೇಳೆ ಆಡುತ್ತಾರೆ. ಅವನು ನನ್ನ ಸ್ನೇಹಿತ. ಗಣೇಶ್ ರಾಜೇಶನ ಸ್ನೇಹಿತ. ಅವಳು ನನ್ನ ತಂಗಿ. ಗೀತಾ ರಾಜೇಶನ ತಂಗಿ. ಅವರು ನನ್ನ ತಂದೆ. ಪರಮೇಶ್ವರಪ್ಪ ಗಣೇಶನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಗಿಣಿ ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಪಕ್ಷಿಗಳು ಕಾಳನ್ನು ತಿನ್ನುತ್ತವೆ. Thank you for the watching. Subscribe my channel Patya Pustaka.